ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾದಂತಹ ಸಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಯೂಸ್ ಮಾಡ್ತಾ ಇರೋದು 6 ದಾರನ ತೊಗೊಂಡಿದ್ದೀನಿ. ಮತ್ತು ನಾನು ಯೂಸ್ ಮಾಡ್ತಾ ಇರೋ ಕ್ರೋಶ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. ನಾವು ಯಾವಾಗಲೂ ನಾಟ್ ಮಾಡ್ಕೊಳೋ ರೀತಿಯಲ್ಲೇ ಬಟ್ಟೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 4 ಚೈನ್ ಹಾಕ್ಕೊಂಡಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಬಟ್ಟೆಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಅದಾದಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. ಅದನ್ನು ಅಷ್ಟೇ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಒಂದು ಸ್ವಲ್ಪ ದಾರಾನ ಈ ರೀತಿ ಮೇಲ್ ಮಾಡಿಕೊಂಡು ಈ ರೀತಿ ರೌಂಡ್ ಬೀಡ್, ರಿಂಗ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಈ ರೀತಿಯಾಗಿ ಇಡಬೇಕು. ನೋಡಿ, ಇಟ್ಬಿಟ್ಟು ಒಂದು ರಿಂಗ್ ಒಳಗಡೆಯಿಂದ ದಾರಾನ ತೊಗೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ದಾರಾನ ಒಳಗಡೆಯಿಂದ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸ್ವಲ್ಪ ಟೈಟಾಗಿ ನೀಟಾಗಿ ಕೂರೋ ರೀತಿಯಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನು ಹಾಕೊಳ್ಳೋಣ. ನಾನಿಲ್ಲೊಂದು ಸ್ವಲ್ಪ ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಒಳಗಡೆಯಿಂದ ಹೋಗ್ಬಿಟ್ಟು ದಾರನ ತೊಗೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೋಬೇಕು. ಮತ್ತು ಈ 2 ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಗುತ್ತೆ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕೋಬೇಕು. ಮತ್ತು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ರಿಂಗ್ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ಸ್ಮಾಲ್ ಬೀಡನ್ನು ಹಾಕೋಬೇಕು. ನೋಡಿ, ಈ ರೀತಿ ಬೀಡ ಹಾಕ್ಕೊಂಡಾದ್ಮೇಲೆ ಮತ್ತೊಂದು ಸರಿ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೊಂದು ಬೀಡನ್ನು ಹಾಕ್ಕೊಂಡು ಪ್ರತಿ ಕಂಬದ ಮೇಲೂ ಒಂದೊಂದು ಬೀಡನ್ನು ಹಾಕ್ಕೊತ ಹೋಗಬೇಕು. ನೋಡಿ, ದಾರನ ಎಳ್ಕೊಂಡು ಬರಬೇಕು. ಮತ್ತೆ 2 ಒಂದು ಮಾಡಿ ಮತ್ತೆ ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಬೀಡನ್ನು ಹಾಕೋಬೇಕು. ಈಗ 5ನೇ ಬೀಡ ಹಾಕ್ಕೊತಾ ಇದ್ದೀನಿ. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 2 ಒಂದು ಮಾಡಿ ಮತ್ತೆ 2 ಒಂದು ಮಾಡ್ಕೋಬೇಕು. ಈಗ ನೋಡಿ, 6ನೇ ಬೀಡು. ಈ 6ನೇ ಬೀಡ ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಈಗ ನಾವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಅದೇ ರಿಂಗ್ ಒಳಗಡೆ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ ಈ 2 ಒಂದು ಮಾಡಿಕೊಂಡು ಮತ್ತೆ ಈ 2 ಒಂದು ಮಾಡಿಕೊಂಡು ಕೊನೆಯಲ್ಲಿ ಈ 2 ಒಂದು ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಮತ್ತೆ ಬೀಡನ್ನು ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, 3 ಸರಿ 2 ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, ತ್ರಿಬಲ್ ಕ್ರೋಶ ಆದಮೇಲೆ ಇವಾಗ ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನು ಹಾಕ್ಕೋಬೇಕು. ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಈಗ ಹಾಕ್ಕೊಂಡಿರ್ತೀವಲ್ಲ ತ್ರಿಬಲ್ ಕ್ರೋಶದ ಕಂಬ, ಆ ಕಂಬದ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶದಿಂದ ಅದನ್ನು ಫುಲ್ ಕವರ್ ಮಾಡಬೇಕು. ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಆರು ಸಿಂಗಲ್ ಕ್ರೋಶ ಆದಮೇಲೆ ರಿಂಗ್ ಬೀಡ್ಗೂ ಸಹ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಗ್ಯಾಪನ್ನು ಕವರ್ ಮಾಡೋವರೆಗೂ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಈಗಷ್ಟೇ ಕಲಿಯೋರು ಸಹ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಯಾರಿಗಾದ್ರೂ ಹೊಸ ಡಿಸೈನ್ ಬೇಕು ಅಂದಾಗ ಈ ರೀತಿ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು. ನೋಡಿ, ಈ ರೀತಿ ನೀಟಾಗಿ ಅದೆಲ್ಲ ಕವರ್ ಆಗೋವರೆಗೂ ರಿಂಗ್ ಕಾಣಿಸ್ತಾ ಇರೋ ರೀತಿಯಲ್ಲಿ ಸಿಂಗಲ್ ಕ್ರೋಶದಿಂದ ಈ ರೀತಿ ಮಾಡ್ಕೋಬೇಕು. ನೋಡಿ,
ಈ ರೀತಿ ಬರುತ್ತೆ ಡಿಸೈನು. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನೋಡಿ ಇದೆಲ್ಲ ಇದು 2 ಚೈನ್ ಗ್ಯಾಪಷ್ಟು ಬಿಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬಟ್ಟೆಗೆ. ಅದಾದಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಬಟ್ಟೆ ಮೇಲೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ ಹಾಕೊಳ್ಳೋಣ. ಇನ್ನೊಂದು ಸರಿ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಬಟ್ಟೆ ಮೇಲೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3 ಸರಿ 4 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸರಿ ಸಿಂಗಲ್ ಕ್ರೋಶ 4 ಚೈನ್ 2 ಸರಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಇನ್ನು ಮಧ್ಯದಲ್ಲಿ 3 ಸರಿ 4 ಚೈನ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ರಿಂಗ್ ಬೀಡನ್ನು ಇಟ್ಬಿಟ್ಟು ರಿಂಗ್ ಬೀಡ್ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲೊಂದು ಸ್ಮಾಲ್ ಬೀಡನ್ನು ಹಾಕೋಬೇಕು. ಸ್ಮಾಲ್ ಬೀಡ್ ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. 6 ಬೀಡ್ ಬರೋವರೆಗೂ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈಗ 2ನೇ ಬೀಡ್ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ 3ನೇ ಬೀಡು. ಅದಾದಮೇಲೆ ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೋಬೇಕು. 4ನೇ ಬೀಡಿದು. ಮತ್ತು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಇದು 5ನೇ ಬೀಡು ನೋಡಿ. 5ನೇ ಬೀಡ್ ಆದಮೇಲೆ 6ನೇ ಬೀಡಿದು. 6ನೇ ಬೀಡ್ ಹಾಕ್ಕೊಂಡಾದಮೇಲೆ ಇಲ್ಲಿ ನಾವು ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಅದೇ ರಿಂಗ್ ಒಳಗಡೆ ಹೋಗಿಬಿಟ್ಟು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಎರಡೆರಡನ್ನು 3 ಸರಿ ಒಂದು ಮಾಡ್ಕೋಬೇಕು. ಅದಾದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೋಬೇಕು. ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಿಗೆ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ತ್ರಿಬಲ್ ಕ್ರೋಶ ಇರುತ್ತಲ್ವ ಅದು ಫುಲ್ ಕವರ್ ಆಗೋವರೆಗೂ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಈ ರೀತಿ ಬರುತ್ತೆ. ಅದಾದಮೇಲೆ ರಿಂಗ್ ಇರುತ್ತಲ್ಲ ಅದನ್ನು ಫುಲ್ ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ನನಗೆ ಒಂದು 8 ರಿಂದ 9 ಸಿಂಗಲ್ ಕ್ರೋಶ ಇಡಿಸುತ್ತೆ ರಿಂಗ್ ಕವರ್ ಆಗೋವರೆಗೂ. ನೋಡಿ ಈ ರೀತಿ ಬರುತ್ತೆ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಕವರ್ ಆಗಬೇಕು. ಅದಾದಮೇಲೆ 2 ಚೈನ್ ಗ್ಯಾಪನ್ನು ಬಿಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು 4 ಚೈನ್ ಹಾಕ್ಕೊಂಡು. ಅದೇ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಫಸ್ಟ್ 2 ಚೈನ್ 2 ಸರಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಇನ್ನು ಕೊನೆಯಲ್ಲಿ 2 ಸರಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಮಾತ್ರ ನಾನು 3 ಸರಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಚ್ಚನ್ನು ಕಟ್ಕೊಂಡು ಬರ್ತೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 127 ದಾರನ ಯೂಸ್ ಮಾಡಿದ್ದೀನಿ. ಈ ಡಿಸೈನ್ಗೆ ನಾನು 400 ಇಂದ 450ವರೆಗೂ ಚಾರ್ಜಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.